ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. Dr. M.B. Venkatesh, IAS. I kindly request you. We also have with us Secretary Micro Irrigation. तव चरणं विघ्न विनाशकतामित फलद श्रीगजवदना तव मूषिकवाहन मोदक प्रिय श्रित विघ्नेश गिरिजातनया enterprises on the 45th Foundation Day of ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಮತಿ ಚಂದ್ರಮ್ಮರವರು the credit planning part. So whatever the credit planning part done by our district development manager, more than 5 lakh crore of the planning was done. So the same was adopted by SLBC and it became credit planning. So this is an important aspect what we are doing. And our role actually has been very effective so far in supporting the government for strengthening the rural infrastructure through RIDF since 1995-96. Glad to share the August gathering that the government of Karnataka has created quite a spectrum of rural infrastructure covering more than 16 activities, 16 sectors across the state. I don't think any state across the state is covering that much type of activities under RIDF support. 45 year of the foundation day. The most important thing for Nabad for me is how much more money we give. It's very simple. So I keep going up to engagement for so very kind. The people fight for us as if I fight for it. Okay, so not much I can say. I'm very grateful for all the support you give. The only assurance from our side is we will try to live up to it qualitatively and quantitatively. FPO Credit Guarantee Fund of ₹1,000 crores. NABARD plays an important role in equipping and empowering the grassroots cooperative credit institutions, which is the urgent need of the hour. Under the PACS computerization project, 3,383 of the sanctioned PACS in Karnataka have achieved e-PACS status. NABARD's concerted efforts in PACS computerization is NABARD has also augmented the financial literacy initiatives of RBI by supporting 2,103 FLCs across the state through its FITG program, which is the Financial and Digital Literacy Program. ಕೊಡಿ. ಇದಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ಜಿಲ್ಲೆನಲ್ಲಿ ಚಿತ್ರದುರ್ಗ ಟೌನ್ನಲ್ಲಿ ಈ ಒಂದು ಬೈಕ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಇದರಿಂದ
ಜನರಿಗೆ SIR ಸಂಬಂಧಪಟ್ಟಂತೆ ಮಾಹಿತಿ ಹೋಗೋ ರೀತಿಯಲ್ಲಿ ಆಗಲಿ, SIR ಕುರಿತಾಗಿ ಇನ್ನೂ ಹೆಚ್ಚಿನ ಅವೇರ್ನೆಸ್ ಕ್ರಿಯೇಟ್ ಆಗಲಿ, ಈ ಒಂದು ಉದ್ದೇಶವನ್ನು ಸಾಕಾರಗೊಳಿಸೋಣ. ಪರಿಷ್ಕರಣೆ ಸಂಬಂಧವಾಗಿ ವಿಕಲಚೇತನರಲ್ಲಿ ಹಾಗೂ ನಾಗರಿಕರಲ್ಲಿ ಅರಿವು ಮೂಡಿಸಬೇಕು, ಜಾಗೃತಿ ಮೂಡಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ವಿಶೇಷ ಚೇತನರಿಂದ ವಿಶೇಷ ಬೈಕ್ಗಳಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಸುಮಾರು 100ರಿಂದ 150 ಜನ ವಿಕಲಚೇತನರು ಈ ಒಂದು ರ್ಯಾಲಿನಲ್ಲಿ ಭಾಗವಹಿಸಿ SIR ಬಗ್ಗೆ ಜಾಗೃತಿ ಘೋಷಣೆಗಳನ್ನು ಹೇಳುವ ಮೂಲಕ ನಾಗರಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಒಳ್ಳೆ ತೀರ್ಮಾನಕ್ಕೆ ಬಂದಿದ್ದಾರೆ, ಚರ್ಚೆ ಮಾಡಿ. ಸರ್, ಈಗ ಸಚಿವ ಸಂಪುಟ ದೆಹಲಿಯವರು ಏನು ಹೇಳಬೇಕು ನನಗೆ ಹೇಳಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ. ಬಂದ್ಮೇಲೆ ಏನು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನು ಮಾಡ್ತಾರೆ, ನಾವೆಲ್ಲ ತಿಳಿಸಿದ್ದೀವಿ. ಅವರೇನು ಯಾವಾಗ ಹೇಳಿದ್ರು ಸಿದ್ಧತೆ ಮಾಡ್ತಾರೆ. ಸರ್, ಇವತ್ತು ಇಲ್ಲೇ ಉಳ್ಕೊಂಡು ಲಿಸ್ಟ್ ತಗೊಂಡೇ ಹೋಗ್ತೀರಾ ಸರ್? ಅದೇ ರೀತಿ ಬಳ್ಳಾರಿಯ ಇತರ ಪ್ರತಿಭೆಗಳಿಗೆ ಸುದೀಕ್ಷಾ ಒಂದು ಮಾದರಿಯಾಗಿದ್ದಾರೆ. ಸೊ ಅವರ ಜೀವನದಲ್ಲಿ ಇನ್ನೂ ಮಹತ್ತರವಾದ ಸಾಧನೆ ಮಾಡಿ ನಮಗೆ ಒಲಿಂಪಿಕ್ ಮೆಡಲ್ ತರಲಿ ಅಂತ ನಾನು ಎಲ್ಲರ ಪರವಾಗಿ ಅವರಿಗೆ ಹಾರೈಸ್ತೇನೆ. ನಮ್ಮ ಬಳ್ಳಾರಿಯಲ್ಲಿ ಬಹಳಷ್ಟು ಖಾಸಗಿ ಕಂಪನಿಗಳಿದೆ. ಈಗ ಅವರಿಗೆ ಬೇಕಾದಂತಹ ಸ್ಪಾನ್ಸರ್ಶಿಪ್ಪು ಮತ್ತು ಫೈನಾನ್ಷಿಯಲಿ ಅವರು ಮುಂದೆ ಬರೋದಕ್ಕೆ ಸ್ಪೋರ್ಟ್ಸಲ್ಲಿ ಏನೇನು ಬೇಕು ಅಥ್ಲೆಟಿಕ್ಸಲ್ಲಿ, ಸೊ ಅದನ್ನು ಒದಗಿಸೋ ನಿಟ್ಟಿನಲ್ಲಿ ನಾವು ಖಂಡಿತವಾಗಿ ಒಂದು ಸಕಾರಾತ್ಮಕವಾದ ಎಲ್ಲ ಕ್ರಮವನ್ನು ನಾವು ತೆಗೆದುಕೊಳ್ಳೋಣ. ರೆಪ್ರೆಸೆಂಟ್ ಮಾಡ್ತಿರ್ತೀವಿ. ಇಂಡಿಯನ್ನ ಒಳ್ಳೆ ಹೆಸರು ತಗೊಂಡ್ಬರ್ಬೇಕು, ಇಂಡಿಯನ್ ಫ್ಲ್ಯಾಗ್ ಪೋಡಿಯಮಲ್ಲಿ ನೋಡಬೇಕು ಅನ್ನೋದು ಮ್ಯಾಟ್ರ್ ಆಗಿರುತ್ತೆ. ಸೊ ಅದಕ್ಕಾಗಿ ನಾವು 100% ಎಫರ್ಟ್ ಹಾಕಿ ಓಡ್ತೀವಿ. ಈಗ ನಂದು 11.75 100 ಮೀಟರ್ಸಲ್ಲಿ ಬೆಸ್ಟ್ ಇದೆ. ಏಷ್ಯನ್ ಗೇಮ್ಸ್ಗೆ 11.5 ಇತ್ತು ಕ್ವಾಲಿಫೈಯಿಂಗ್. ಈ ವರ್ಷ ಮಾಡೋಕ್ಕಾಗಲಿಲ್ಲ ನನಗೆ ಅದನ್ನು. ಬಟ್ ವೆರಿ ಸೂನ್ ನಾನು ಒಲಿಂಪಿಕ್ಸ್ಗೆ ಟಾರ್ಗೆಟ್ ಮಾಡ್ತಾ ಇದ್ದೀನಿ, ಅದು ನೆರವೇರುತ್ತೆ ಅಂತ. ಸ್ಪೋರ್ಟ್ಸ್ ಅಂದರೆ ಭಾಳ ಇಷ್ಟ ಇತ್ತು. ಅದಕ್ಕೆ ನನಗೆ ಮಾಡೋಕ್ಕಾಗಲಿಲ್ಲ, ಭಾಳ ಕಷ್ಟ ಇತ್ತು. ಹಳ್ಳಿ ಊರಿಂದ ಬಂದು ನಮ್ಮ ಮನೆಯವ್ರು ಯಾರು ಕಳಿಸ್ಲಿಲ್ಲ ನಮ್ಮ ದೊಡ್ಡವರು. ಅದಕ್ಕೆ ಅದು ನನ್ನ ಮಗಳು ಮಾಡಿಸ್ಬೇಕಂತ ನನಗೊಂದು ಆಸೆ ಇತ್ತು. ನನ್ನ ಮಗಳು ಅದನ್ನು ಆಸೆ ಈಡೇರಿಸಿದ್ದಾಳೆ. ಭಾಳ ತುಂಬ ಖುಷಿ ಆಯಿತು ನನಗೆ ಅದೆಲ್ಲ ನೋಡಿ. ಇನ್ನು ಒಲಿಂಪಿಕ್ವರೆಗೆ ಮೆಡಲ್ ಮಾಡಬೇಕಂತ ನನ್ನ ಆಸೆ ಐತೆ. ಸಾಮಾನ್ಯ ಕುಟುಂಬದಿಂದ ಬಂದವರು ಇವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಭಾಳ ಕಡೆ ಹೋಗಿದ್ದಾರೆ. ಅವ್ರಿಗೆ ಆಸ್ಪಿರೇಷನ್ ಅಂದರೆ ಶಿ ವಾಸ್ ಟು ಬಿ ಇನ್ ದ ಒಲಿಂಪಿಕ್ ಲೀಗ್. ಸೊ ಅದಕ್ಕೆ ಅವರು ಕಷ್ಟಪಟ್ಟು ಬ್ಯಾಂಗ್ಳೂರು ಸಾಯಿ ಸೂಟಲ್ಲಿ ಟ್ರೈನ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಿಂದ ನಾವು ಬಳ್ಳಾರಿ ಸೈಕ್ಲಿಸ್ಟ್ ಆ್ಯಂಡ್ ರನ್ನರ್ಸ್ ಫೌಂಡೇಶನಿಂದ 50,000 ದೇಣಿಗೆ ಕೊಡ್ತಾ ಇದ್ದೀವಿ. ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಇದ್ದರೆ ಮುಂದೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಯಾಕಂದರೆ ಪ್ರತಿ ಟ್ರೈನಿಂಗ್ ಇನ್ವಾಲ್ವ್ಸ್ ಲಾಟ್. ಸೊ ಇದು ಅವರ ಸಾಧನೆ ತುಂಬ ಶ್ಲಾಘನೀಯವಾದದ್ದು. ಈಗ ಸುದೀಕ್ಷಾ ಅವರಿಗೆ ಬಳ್ಳಾರಿ ಡಿಸ್ಟ್ರಿಕ್ಟ್ ಅಥ್ಲೆಟಿಕ್ ಅಸೋಸಿಯೇಷನಿಂದ 20,000 ರೂಪಾಯಿ ದೇಣಿಗೆನ ಕೊಡುತ್ತಿದ್ದೇವೆ. ಅವರು ಈಗ ಅವ್ರ ಫೈನಾನ್ಷಿಯಲ್ ಕೆಪಾಸಿಟಿ ಕಡಿಮೆ ಇದೆ. ಸೊ ಅವರು ಇನ್ನೂ ಮುಂದೆ ಬರಲಿ, ಒಲಿಂಪಿಕ್ ಮೆಡಲ್ ಆಗಲಿ ಅವ್ರದ್ದು ಅಂತೇಳ್ಬಿಟ್ಟು ಈ ಸಹಾಯ ಮಾಡ್ತಿದ್ದೇವೆ. ಸರ್ಕಾರದಿಂದ ನಾವು ಕರ್ನಾಟಕ ಸರ್ಕಾರದಿಂದ ಬಳ್ಳಾರಿ ಅಡ್ಮಿನಿಸ್ಟ್ರೇಷನಿಂದ ಅವರಿಗೆ ಸಹಾಯ ಮಾಡಬೇಕಂತೇಳಿ ಕೋರಿಕೆ ಮಾಡಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.